ನಮ್ಮ ತಂಗಿ ಅವರು ಕೂಡ ಕೇಳಿದರು, ಏನಂತ ಕೇಳಿದರು, ಬಂಗಾರಪ್ಪ ಅವರ ಅನುಭವಗಳನ್ನ ನೀವು ಯಾವ ರೀತಿ ತಗೋತೀರಿ ಅಂತ ಹೇಳಿ. ಅಂದರೆ ಸಮಥಿಂಗ್ ಗುಡ್ ಈಸ್ ಹ್ಯಾಪ್ನಿಂಗ್. ಆ ಸೋಲ್ ಇತ್ತಲ್ಲ ಬಂಗಾರಪ್ಪ ಅವ್ರದ್ದು, ಯಾರು ಸೋಲ್ಸಿದ್ರಲ್ಲ, ಅದಕ್ಕಿಂತ ಮುಂಚೆ ಏನು ಕಡ್ದಿದ್ರಂತೆ ಅವರು, ಏನು ಸಾಧನೆ ಅಂತೆ ಅವರು, ಶಿವಮೊಗ್ಗಕ್ಕೆ ಏನು ಕೊಡುಗೆ ಇತ್ತಂತೆ, ಮುಖ್ಯಮಂತ್ರಿಗಳು ಮಕ್ಕಳು ಅನ್ನೋದೊಂದು ಬಿಟ್ಟರೆ ಏನಾರು ಬೇರೆ ಸಾಧನೆ ಇತ್ತಾ? ಏನಿಲ್ಲ. ಅದಕ್ಕೆ ಟೀಕಾ ಟಿಪ್ಪಣಿನ ಶಿವಣ್ಣವ್ರು ಹೇಳ್ದಂಗೆ ಬಿಟ್ಬಿಡೋದು ಒಳ್ಳೆಯದು. ಬಟ್ ನಾವು ಹಂಗಲ್ಲ, ನಾವು ಹೇಳ್ತೀವಿ ನೀನು ಏನು ಕಡ್ದಿದ್ದೀರಾ ಅದನ್ನು ಕೇಳಲೇಬೇಕಾದ್ರೆ. ನಾವು ಕಮಿಂಗ್ ಟು ಗೀತಕ್ಕವರು ನನ್ನ ಚುನಾವಣೆಗೆ ನಾವು ನಮ್ಮ ತಂದೆಯವ್ರ ಸ್ಮಾರಕ ಮಾಡಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಕೂಡ ಆ ಕಡೆ ಹೋದಾಗ ನೋಡಬೇಕು. ಅದನ್ನು ತಂದೆ ಬಂಗಾರಪ್ಪಾಜಿಯವ್ರನ್ನ ಜೀವಂತವಾಗಿ ಯಾವ ರೀತಿ ಅವ್ರ ಚಿಂತನೆಯನ್ನು ಇಡಬೇಕು ಅಂತ. ಅದಕ್ಕೆಲ್ಲ ಕಾರಣಕರ್ತರು ಯಾರು ಅಂದರೆ ಅವಳು. ವಿ ಟುಕ್ 7-8 years ಟು ಫಿನಿಷ್ ಇಟ್. ಸರ್ಕಾರ ದುಡ್ಡು ಕೊಡ್ತೀನಿ ಅಂದರು, ನಾನು ಬೇಡ ಅಂದೆ. ನಮ್ಮ ಕೈಯಲ್ಲಿ ಇರೋ ದುಡ್ಡಲ್ಲಿ ನಾವು ಮಾಡೋದು, ಸರ್ಕಾರ ಟ್ಯಾಕ್ಸ್ ಹಣ ಬೇಡ ಅಂತೇಳಿ. ಪ್ಲಸ್ ನಾವು ಏನೇ ಕಾರ್ಯಕ್ರಮಗಳು ಮಾಡಿದ್ರೂ ಅವ್ರು ಬರ್ತಾರೆ. ಆದರೆ ನಾವೇನು ಮಾಡಿದ್ವಿ ಅಂದರೆ ಪ್ರಚಾರ ತಗೊಳ್ಳಿಲ್ಲ ಅಷ್ಟೇ. ಪ್ರಚಾರ ಅವ್ರಿಗೆ ಅವಶ್ಯಕತೆ ಇಲ್ಲ. ಪ್ಲಸ್ ಏನೇ ಕೆಲಸ ಮಾಡಿದ್ರೂ ನಾವು ಒಂದು 10 ರೂಪಾಯಿ ಖರ್ಚು ಮಾಡಿದರೆ 1000 ರೂಪಾಯಿ ಪ್ರಚಾರ ತಗೊಳ್ಬೋದು. 1000 ರೂಪಾಯಿ ಖರ್ಚು ಮಾಡಿ ಎಷ್ಟೋ ಜನರು ಪ್ರಚಾರನೇ ತಗೊಂಡಿಲ್ಲ. ಇದೇ ಫ್ಯಾಮಿಲಿಯಲ್ಲಿ ನಮ್ಮ ಜೊತೆ ಇಲ್ಲದೆ ಇರೋರು ಇದ್ದಾರೆ. ಯಾರು ಅಂತ ನಾನು ಹೇಳಕ್ಕೆ ಹೋಗಲ್ಲ ಈ ವೇದಿಕೆಯಲ್ಲಿ. ಯಾಕಂದರೆ ಏನಾಗ್ತದೆ, ಪೊಲಿಟಿಕಲ್ ನಾನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾನು ಹೇಳೋದು, ದಟ್ ಡಸಂಟ್ ಮ್ಯಾಟರ್. ಬಟ್ ವೆನ್ ಯು ಗೆಟ್ ಎ ಚಾನ್ಸ್